ನಮಸ್ಕಾರ. ಈಗ ದಾಲ್ ಮಖಾನಿ ಈಸಿಯಾಗಿ ಮಾಡುವ ವಿಧಾನವನ್ನು ತೋರಿಸ್ತೀನಿ. ಬೇಕಾಗುವ ಸಾಮಗ್ರಿಗಳು: ಉದ್ದಿನ ಕಾಳು, ಬ್ಲ್ಯಾಕ್ ಗ್ರಾಮ್ ಅದನ್ನು 1/4 kg ತೊಗೊಂಡಿದ್ದೀನಿ, ಮತ್ತು 2 ಈರುಳ್ಳಿ, 1 ಟೊಮೆಟೊ, ಶುಂಠಿ 2 ಇಂಚು, ಬೆಳ್ಳುಳ್ಳಿ ಒಂದು ಸ್ವಲ್ಪ, 1 ಸ್ಪೂನ್ ಜೀರಿಗೆ, ಮತ್ತು 2 ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ, ಮತ್ತು ಅರಿಶಿನ. ಇದಿಷ್ಟನ್ನು ಒಂದು ಕುಕ್ಕರಲ್ಲಿ ಹಾಕಿ ಸಣ್ಣ ಉರಿಲಿ ಬೇಯಿಸ್ಕೊಂಬಿಡ್ಬೇಕು. ಅದು ಚೆನ್ನಾಗಿ ಬೆಂದ್ರೇ ಅದು ಚೆನ್ನಾಗಿ ಬರೋದು. ಅದಾದ ನಂತರ ಬೇಕಾಗುವ ಸಾಮಾನು: ಇಲ್ಲಿ 50 ಗ್ರಾಮ್ ಬಟರು, 1 ಕಪ್ ಕ್ರೀಮು, ಮತ್ತು 2 ಸ್ಪೂನ್ ಖಾರದ ಪುಡಿ, ಮತ್ತು ಗರಂ ಮಸಾಲ ಪೌಡ್ರು 1 ಸ್ಪೂನು, ರುಚಿಗೆ ತಕ್ಕಷ್ಟು ಉಪ್ಪು. ಇದು ಬೇಯಿಸಾದಮೇಲೆ ಇದನ್ನೆಲ್ಲ ಹಾಕ್ಬಿಟ್ಟು ಅದನ್ನು ಮಿಕ್ಸ್ ಮಾಡಬೇಕು. ಸೊ ಈಸಿಯಾಗಿ ಇದು ಆಗುತ್ತೆ, ಬಟ್ ಭಾಳ ರುಚಿಯಾಗಿರುತ್ತೆ. ಎಲ್ಲ ಕುಕ್ಕರಲ್ಲೇ ಇದನ್ನು ಸಣ್ಣ ಉರಿಲಿ ಚೆನ್ನಾಗಿ ಬೇಯಿಸ್ಕೊಂಬಿಡಿ. ಚೆನ್ನಾಗಿ ಬೇಯಿಸ್ಕೊಂಡು ಸ್ವಲ್ಪ ಅಂಟು ಥರ ಬರುತ್ತೆ, ಆವಾಗಲೇ ಅದು ಚೆನ್ನಾಗಾಗೋದು. ಈಗ ಕುಕ್ಕರಲ್ಲಿ ಬೇಯಿಸಿದ್ದೀನಿ, ಹೀಗೆ ಚೆನ್ನಾಗಿ ಬೆಂದಿರಬೇಕು. ಸೊ ನೋಡಿ, ತುಂಬ ಚೆನ್ನಾಗಿ ಬೆಂದಿದೆ. ಇವಾಗ ಅದಕ್ಕೆ ನಾನೀಗ ಗರಂ ಮಸಾಲ, ಮತ್ತು ಮೊದಲೇ ಹೇಳ್ದಂಗೆ 2 ಸ್ಪೂನ್ ಖಾರದ ಪುಡಿ ಎಲ್ಲ ಹಾಗೆ ಡೈರೆಕ್ಟಾಗೆ ಹಾಕೋದು. ಸಾಲ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಡಿ. ಮತ್ತು ಇಲ್ಲಿ 1/4 ಟೀ ಸ್ಪೂನ್ ಪೆಪ್ಪರ್ ಹಾಕ್ತಾಯಿದ್ದೀನಿ, ಮತ್ತು 2 ಸ್ಪೂನು ಶುಗರ್ ಹಾಕ್ತಾಯಿದ್ದೀನಿ. ಅದಾದಮೇಲೆ ಇಲ್ಲಿ ನಾನು 50 ಗ್ರಾಮ್ಸ್ ಬಟರ್ ಹೇಳಿದ್ನಲ್ಲ, ಎಲ್ಲ ಒಟ್ಟಿಗೆ ಹಾಕ್ಬಿಡೋದು. ಏನು ಅದನ್ನು ಕರಗಿಸ್ಬೇಕು ಆ ಥರ ಏನಿಲ್ಲ, ಬಿಸಿಲೇ ಎಲ್ಲ ಕರ್ಕೊಳ್ಳುತ್ತೆ ನೋಡಿ. ಈಗ ಎಲ್ಲ ಒಟ್ಟಿಗೆ ಹಾಕ್ಬಿಡಿ ಎಲ್ಲನೂ. ಮತ್ತು ಇಂಪಾರ್ಟೆಂಟ್ ಇರೋದು ಇದು 1 ಕಪ್ಪು ಕ್ರೀಮ್ ಹಾಕಬೇಕು. ಸೊ ಇದಿಷ್ಟು ಹಾಕ್ಬಿಟ್ಟು ಜಸ್ಟ್ ಎಲ್ಲನೂ ಚೆನ್ನಾಗಿ ಕುದಿಸ್ಬಿಡ್ಬೇಕು. ತುಂಬ ಈಸಿ ಇದು, ಮೆತ್ತಗೆ ತಿಳ್ಕೊಂಬಿಟ್ರೆ. ಅರಿಶಿನ ಬೇಯೋಗಲೇ ಹಾಕಿದ್ದೀನಿ ನೋಡಿ. ಈ ಕ್ರೀಮ್ ಹಾಕ್ತೀವಲ್ಲ, ಇದ್ರದ್ದೇ ಟೇಸ್ಟು. ಇದಕ್ಕೆ ಬೇಕಾದರೆ 100 ಗ್ರಾಮ್ಸು ರಾಜ್ಮಾನು ಹಾಕ್ಕೋಬೋದು, ಅದು ಒಂಥರ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ನೋಡಿ. ಸುಮ್ಮನೆ ಈಗ ಕುದಿಸ್ಬಿಡೋದು ಅಷ್ಟೇ. ತುಂಬ ಖಾರ ಇರಲ್ಲ, ಒಂಥರ ಮೈಲ್ಡಾಗಿರುತ್ತೆ ಎಲ್ಲನೂ ನೋಡಿ. ಭಾಳ ಚೆನ್ನಾಗಾಗಿದೆ. ದಾಲ್ ಮಖಾನಿ ರೆಡಿಯಾಗಿದೆ.